ಮೂಡಾ ಹಗರಣವನ್ನ ಇಟ್ಕೊಂಡು ಸಿಎಂ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು ಅಂತ ಹೇಳಿ ವಿಪಕ್ಷಗಳು ಪಟ್ಟನ್ನ ಹಿಡಿದಿವೆ. ವಿಪಕ್ಷಗಳ ಕೈ ಮತ್ತೆ ಬಾಯನ್ನ ಕಟ್ಟಿ ಹಾಕುವುದಕ್ಕೆ ಈಗ ಆಡಳಿತ ಪಕ್ಷ ಒಂದು ಹೊಸ ಅಸ್ತ್ರವನ್ನ ಪ್ರಯೋಗಿಸಿದಂತೆ ಕಾಣಿಸ್ತಾ ಇದೆ. ಮೂಡಾ ಹಗರಣದ ಆರೋಪಕ್ಕೆ ಕಾಂಗ್ರೆಸ್ನಿಂದ ಬಿಜೆಪಿಗೆ ತಿರುಗೇಟು. ವಿಪಕ್ಷ ನಾಯಕ ಆರ್ ಅಶೋಕ್ ವಿರುದ್ಧ ಭೂಬಾಣವನ್ನ ಬಿಟ್ಟಲಾಗಿದೆ. ಕಾಂಗ್ರೆಸ್ನಿಂದ ಸಚಿವರಿಂದ ಆರ್ ಅಶೋಕ್ ವಿರುದ್ಧ ಭೂ ಹಗರಣದ ಆರೋಪ ಆಗಿದೆ. ಬಹುಕೋಟಿ ಭೂ ಹಗರಣದ ಆರೋಪ ಇದು. ಸಚಿವರಿಂದ ಆರ್ ಅಶೋಕ್ ವಿರುದ್ಧ ಹಗರಣದ ದಾಖಲೆ ಕೂಡ ರಿಲೀಸ್ ಮಾಡಲಾಗಿದೆ. ಗೃಹ ಸಚಿವ ಜಿ ಪರಮೇಶ್ವರ್, ಎಚ್ ಕೆ ಪಾಟೀಲ್, ಕೃಷ್ಣ ಬೈರೇಗೌಡರಿಂದ ದಾಖಲೆಯನ್ನ ರಿಲೀಸ್ ಮಾಡಲಾಗಿದೆ. 2011ರಲ್ಲಿ ಲೊಟ್ಟೆಗೊಲ್ಲಹಳ್ಳಿ ಭೂ ಹಗರಣವನ್ನ ಈಗ ಸಚಿವರು ಕೆದಕಿದ್ದಾರೆ. ಈ ಮೂಲಕ ಹಗರಣದ ಮೂಲಕವೇ ಹಗರಣವನ್ನ ಅನ್ನುವಂತಹ ಅಸ್ತ್ರವನ್ನ ಕಾಂಗ್ರೆಸ್ ಪ್ರಯೋಗಿಸಿದಂತೆ ಕಾಣಿಸ್ತಾ ಇದೆ. ಇವತ್ತು ಆರ್ ಅಶೋಕ್ ಅವರು ಪ್ರೆಸ್ ಮೀಟ್ ಮಾಡುವಂತಹ ಸಾಧ್ಯತೆ ಇದೆ. ಅವರ ಮೇಲೆ ಮಾಡಿರುವಂತಹ ಆರೋಪಕ್ಕೆ, ಅವರ ವಿರುದ್ಧ ರಿಲೀಸ್ ಮಾಡಿರುವಂತಹ ದಾಖಲೆಗೆ ಯಾವ ರೀತಿ ಸಮರ್ಥನೆ ಕೊಡ್ತಾರೆ, ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದು ತುಂಬಾ ಕುತೂಹಲಕ್ಕಂತೂ ಕಾರಣವಾಗ್ತಾ ಇದೆ. ಓನರ್ಶಿಪ್ ಎಲ್ಲಿದೆ, ಯಾರ್ದಿದೆ ಓನರ್ಶಿಪ್? BDA ಓನರ್ಶಿಪ್ ಅವರಿಗೆ ನೀವು ವಾಪಸ್ ಗಿಫ್ಟ್ ಕೊಡ್ತಾ ಇದ್ದೀರಾ. ಯಾರು ಕೊಡೋದು? ಸನ್ಮಾನ್ಯ ಆರ್ ಅಶೋಕ್ ಅವರು. ಹಾಗಾಗಿ ಅದು ಕೋರ್ಟಿಗೆ ಹೋಗ್ತದೆ, ಹೈಕೋರ್ಟಿಗೆ ಹೋಗ್ತದೆ. ಹೈಕೋರ್ಟ್ನಲ್ಲಿ ಜಸ್ಟಿಸ್ ದಿನೇಶ್ ಮಹೇಶ್ವರಿ ಅವರು, ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಆದೇಶ ಮಾಡ್ತಾರೆ. ಆಫ್ಟರ್ ಗೋಯಿಂಗ್ ಥ್ರೂ ಹಿಯರಿಂಗ್ಸ್ ಅದೆಲ್ಲ, ಆ ಡೀಟೇಲ್ಸಿಗೆ ಹೋಗೋದಿಲ್ಲ ನಾನು. ಆದರೆ ಅವರು ಆದೇಶ ಮಾಡ್ತಾರೆ. ನಿವೃತ್ತ ವಿಂಗ್ ಕಮಾಂಡರ್ ಅತ್ರಿ ಅವರು ಕೋರ್ಟಿಗೆ ಹೋಗ್ತಕ್ಕಂಥದ್ದು. ಸಿದ್ದರಾಮಯ್ಯನವರ ಶ್ರೀಮತಿಯವರು ವಾಪಸ್ ಕೊಟ್ಟಿದ್ದಕ್ಕೆ ನೀವು ಆಡುವ ಮಾತುಗಳೇನಿದೆ ಮತ್ತು ಇಲ್ಲಿ ಆಗಿರ್ತಕ್ಕಂಥ ತೀರ್ಪು ಏನಾಗಿದೆ, ಇದು ಯಾವ ರೀತಿಯಲ್ಲಿ ಇದನ್ನು ನೀವು ಅರ್ಥೈಸಿದ್ದೀರಿ, ಜನಸಮುದಾಯಕ್ಕೆ ಏನು ಹೇಳಿದಿರಿ, ರಾಜ್ಯದ ಜನತೆಗೆ ಏನು ಹೇಳಿದಿರಿ, ಯು ಹ್ಯಾವ್ ಟು ಆನ್ಸರ್. ಒಂದು, ನಿಮಗೆ ನಿಮ್ಮದಲ್ವೇ ಅಲ್ಲ, ಜಮೀನೇ ನಿಮ್ಮದಲ್ಲ, ಆದರೂ ರಿಜಿಸ್ಟರ್ ಮಾಡ್ಕೊಂಡಿದ್ದೀರಾ. ನೋಟಿಫಿಕೇಶನ್ ಆಗಿರೋ ಜಮೀನನ್ನು ರಿಜಿಸ್ಟರ್ ಮಾಡಿ ನಂದು ಅಂತ ಹೇಳ್ಕೊಂಡು ಒರಿಜಿನಲ್ ಓನರಿಂದ ಡಿನೋಟಿಫೈ ಮಾಡಿಸ್ಕೊಂಡು ಅದನ್ನು ತೊಗೊಂಬಂದು ಈಗ ನಾನು ವಾಪಸ್ ಕೊಡ್ತೀನಿ ಅಂತ ಹೇಳಿದ್ರೆ ಇದು ಎಷ್ಟರ ಮಟ್ಟಿಗೆ ನ್ಯಾಯ ಇದೆ? ನೀವು ಹಾಗಾದರೆ ನೀವು ಮಾಡಿರ್ತಕ್ಕಂಥದ್ದು ಕೂಡ ನೀವೇನು ನಮಗೆ ಕಳ್ತನ ಮಾಡಿದ್ದಾರೆ, ಆಮೇಲೆ ಕಬಳಿಸ್ಬಿಟ್ಟು ಸಿಕ್ಬಿಟ್ಟಿದ್ದಾರೆ, ಈ ಥರ ಎಲ್ಲ ಮಾತುಗಳಾಡಿದ್ದಾರೆ. ಇದನ್ನು ನಾವು ಯಾವ ಭಾಷೆಯಲ್ಲಿ ಹೇಳಬೇಕಾಗ್ತದೆ ಅನ್ನುವಂಥದ್ದು. ಮಾನ್ಯ ವಿರೋಧ ಪಕ್ಷದ ನಾಯಕರಿಗೆ ಈ ಮೂಡಾ ವಿಷಯದೊಳಗೆ ಏನೋ ಮಾಡಿ ಜನರ ತಲೆಯೊಳಗೆ ಸಂಶಯ ಹುಟ್ಟಿಸುವಂಥ ಪ್ರಯತ್ನ ಮಾಡಬೇಕು ಅಂತ. ಆ ಪ್ರಯತ್ನ ಯಶಸ್ವಿ ಆಗೋದಿಲ್ಲ. ನೀವು ಈ ರೀತಿ ಅನಾರೋಗ್ಯಕರವಾಗಿರ್ತಕ್ಕಂಥ ಬೆಳವಣಿಗೆಗೆ ನೀವು ಕಾರಣರಾಗ್ತಾ ಇದ್ದೀರಿ. ಯು ಆರ್ ನೌ ಲಯಬಲ್ ಟು ಎಕ್ಸ್ಪ್ಲೇನ್. ನೀವು ಇದಕ್ಕೆ ಉತ್ತರಿಸಬೇಕಾಗತ್ತೆ. ನಾವು ನಿಮಗೆ ತಾರೀಖು ಹೇಳ್ತೀವಿ, 24/2/1977, 27/2/1977, 31/8/1978, 26/2/2003, 12/11/2007, 16/10/2009, ಆಮೇಲೆ 2011. ಈ ತಾರೀಖುಗಳಲ್ಲಿ ಆಗಿರ್ತಕ್ಕಂಥ ಏನು ನಿಮ್ಮ ಟ್ರಾನ್ಸಾಕ್ಷನ್ ಐತಲ್ಲ, ಇದರ ಸಂಪೂರ್ಣವಾಗಿರ್ತಕ್ಕಂಥ ವಿವರವನ್ನು ಕೊಡಬೇಕಾದದ್ದು ನಿಮ್ಮ ಜವಾಬ್ದಾರಿ. ನವೆಂಬರ್ 18, 2009 ಡಿನೋಟಿಫಿಕೇಶನ್ಗೆ ಫೈಲ್ ಪುಟಪ್ ಮಾಡಿ ಅಂತ ಮಾನ್ಯ ಯಡಿಯೂರಪ್ಪನವರು ಬರೀತಾರೆ. 31ನೇ ತಾರೀಕು ಡಿಸೆಂಬರ್ ಡಿನೋಟಿಫೈ ಆಗೋಗುತ್ತೆ. ಡಿನೋಟಿಫಿಕೇಶನ್ ಮಾಡಿರೋದು ಇಲ್ಲಿದೆ, ವಿಡ್ರಾನ್ ಅಂತ. ಈ ಡಿನೋಟಿಫಿಕೇಶನ್ ಬಗ್ಗೆ ತಾವು ಏನ್ ಹೇಳ್ತೀರಿ ಮಾನ್ಯ ವಿರೋಧ ಪಕ್ಷದ ನಾಯಕರು? ಸರ್ಕಾರಿ ಜಾಗವನ್ನ BDA ಅಕ್ವೈರ್ ಮಾಡಿ 87ನೇ ಇಸ್ವಿಗೆ ಮುಗಿದು ಹೋಗಿದ್ದಂತ ಜಾಗ 23 ವರ್ಷದ ನಂತರ ಡಿನೋಟಿಫೈ ಮಾಡಿಸ್ಕೊಂಡಿದ್ದೀರಲ್ಲ ತಾವು. ಇದು ಬಹಳ ಕ್ರಮವಾದಂತಹ ಕೆಲಸನ, ನ್ಯಾಯಬದ್ಧವಾದಂತಹ ಕೆಲಸನ? ಇದು ಅಕ್ರಮ ಹೌದಾ ಅಲ್ಲವಾ ಉತ್ತರ ಕೊಡಿ. ಇದು ಕಾನೂನು ಬಾಹಿರ ಡಿನೋಟಿಫಿಕೇಶನ್ ಹೌದಾ ಅಲ್ಲವಾ ಉತ್ತರ ಕೊಡಿ. ಅವರು ಅದು ಈಗ ನಾನು ಹೇಳಿದೆ ಆಗಲಿ, ನಾವು ಮತ್ತೆ ಕೋರ್ಟಿಗೆ ಏನು ಜಡ್ಜ್ಮೆಂಟ್ ಕೊಟ್ಟಿದೆ, ನಾವು ಮತ್ತೆ ಡಿವಿಷನಲ್ ಬೆಂಚ್ಗೆ ಹೋಗ್ತೀವಿ. ವಿ ವಿಲ್ ಟ್ರೈ ಟು ಪ್ರೂವ್ ಅವರ್ ಪಾಯಿಂಟ್. ನಾಳೆ ಹೌದಪ್ಪ ನಮಗೆ ಆಲ್ಟರ್ನೇಟಿವ್ ಸೈಟ್ ಇದನ್ನ ಕೊಟ್ಟಿದ್ದಾರೆ, ಪರಿಹಾರ ಕೊಟ್ಟಿದ್ದಾರೆ, 14 ಸೈಟು ವಿಚ್ ಈಸ್ ರೈಟ್ ಅಂತ ಹೇಳೋದಕ್ಕೆ ನಾವು ಮುಂದೆ ಡಿವಿಷನಲ್ ಬೆಂಚ್ಗೆ ಹೋಗ್ತೀವಿ, ಫರ್ದರ್ ಸುಪ್ರೀಂ ಕೋರ್ಟ್ ಹೋಗ್ತೀವಿ ಇಫ್ ನೆಸೆಸರಿ.